ಹಾಲಾಯಿತು, ಆಲ್ಕೋಹಾಲ್ ಕೂಟ ಆಯಿತು. ಇದೀಗ ಬೆಂಗಳೂರಿನ ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ಟಲಿದೆ. ಸದ್ಯದಲ್ಲಿಯೇ ಸಿಟಿ ಜನರ ಜೇಬಿಗೆ ಸರ್ಕಾರ ಕತ್ತರಿ ಹಾಕೋದಕ್ಕೆ ಮುಂದಾಗಿದೆ. ಹೊಸ ವರ್ಷಕ್ಕೆ ಶಾಕ್ ನೀಡಲಿದೆ ಜಲಮಂಡಳಿ. ಸಿಲಿಕಾನ್ ಸಿಟಿ ಜನ ಹೊಸ ವರ್ಷವನ್ನ ವೆಲ್ಕಮ್ ಮಾಡಲು ಈಗಿನಿಂದಲೇ ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಅತ್ತ ಸರ್ಕಾರ ಜನರಿಗೆ ಶಾಕ್ ಕೊಡಲು ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ. ಹೌದ್ರಿ, ಬೆಂಗಳೂರಿನ ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಎದುರಾಗಲಿದೆ. ಹೊಸ ವರ್ಷಕ್ಕೆ ಕಾವೇರಿ ಕುಡಿಯುವ ನೀರಿನ ದರ ಹೆಚ್ಚಳಕ್ಕೆ ಜಲಮಂಡಳಿ ಸಿದ್ಧತೆ ಮಾಡಿದ್ದು, ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ದರ ಏರಿಕೆ ಸಾಧ್ಯತೆ ಇದೆ. 10 ವರ್ಷಗಳ ಬಳಿಕ ನೀರಿನ ದರ ಪರಿಷ್ಕರಣೆ. ಕಳೆದ 10 ವರ್ಷದಿಂದ ನೀರಿನ ದರ ಪರಿಷ್ಕರಣೆ ಆಗಿಲ್ಲ. ಈಗ ಜಲಮಂಡಳಿ ಸದ್ದಿಲ್ಲದೆ ಸಜ್ಜಾಗ್ತಿದೆ. ಆರ್ಥಿಕ ಪುನಶ್ಚೇತನಕ್ಕೆ ದರ ಅನಿವಾರ್ಯ ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಇದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಕಾವೇರಿ ನೀರಿನ ದರ ಏರಿಕೆ ಆಗಲಿದೆ. ಮಧ್ಯಮ ಕೆಳವರ್ಗದ ಜನರಿಗೆ ದರ ಏರಿಕೆ ಬಿಸಿ ಅಷ್ಟೊಂದು ತಟ್ಟಲ್ಲ. ಆದರೆ ವಾಣಿಜ್ಯ ಬಳಕೆದಾರರಿಗೆ ದರ ಏರಿಕೆಯ ಬಿಸಿ ತಟ್ಟಲಿದೆ. 25,000 ಲೀಟರ್ಗಿಂತ ಹೆಚ್ಚು ನೀರು ಬಳಕೆಗೆ 30% ಟ್ಯಾಕ್ಸ್ ಹೆಚ್ಚಳವಾಗಲಿದ್ದು, ಹಳೆ ದರ 26 ರೂಪಾಯಿ ಇದ್ದು ಇದು 32ಕ್ಕೆ ಹೆಚ್ಚಳವಾಗಲಿದೆ. ಇನ್ನು ದರ ಪರಿಷ್ಕರಣೆಗೆ ಬೆಂಬಲ ಕೋರಿ 28 ಶಾಸಕರಿಗೆ ಜಲಮಂಡಳಿ ಪತ್ರ ಬರೆದಿದೆ. ಜಲಮಂಡಳಿಗೆ ಒಂದು ತಿಂಗಳಿಗೆ 120 ಕೋಟಿ ಆದಾಯ ಬರುತ್ತೆ. ಇದರಲ್ಲಿ ವಿದ್ಯುತ್ ಬಿಲ್, ಇತರೆ ಖರ್ಚಿಗೆ 80 ಕೋಟಿ ರೂಪಾಯಿ ಹೋಗುತ್ತೆ. ನಿರ್ವಹಣೆಗೂ ಆರ್ಥಿಕ ಸಮಸ್ಯೆ ಎದುರಾಗಿದೆ. ಗ್ಯಾರಂಟಿಗಳ ಗುಂಗಿನಲ್ಲಿದ್ದ ಜನ ನೀರಿನ ದರ ಏರಿಕೆಗೆ ವಿರೋಧ ವ್ಯಕ್ತಪಡಿಸಿದ್ದು ಸಿಡಿಮಿಡಿಗೊಂಡಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಲಾಯಿತು, ಆಲ್ಕೋಹಾಲ್ ಕೂಟ ಆಯಿತು. ಇದೀಗ ಬೆಂಗಳೂರಿನ ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ಟಲಿದೆ. ಸದ್ಯದಲ್ಲಿಯೇ ಸಿಟಿ ಜನರ ಜೇಬಿಗೆ ಸರ್ಕಾರ ಕತ್ತರಿ ಹಾಕೋದಕ್ಕೆ ಮುಂದಾಗಿದೆ. ಹೊಸ ವರ್ಷಕ್ಕೆ ಶಾಕ್ ನೀಡಲಿದೆ ಜಲಮಂಡಳಿ. ಸಿಲಿಕಾನ್ ಸಿಟಿ ಜನ ಹೊಸ ವರ್ಷವನ್ನ ವೆಲ್ಕಮ್ ಮಾಡಲು ಈಗಿನಿಂದಲೇ ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಅತ್ತ ಸರ್ಕಾರ ಜನರಿಗೆ ಶಾಕ್ ಕೊಡಲು ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ. ಹೌದ್ರಿ, ಬೆಂಗಳೂರಿನ ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಎದುರಾಗಲಿದೆ. ಹೊಸ ವರ್ಷಕ್ಕೆ ಕಾವೇರಿ ಕುಡಿಯುವ ನೀರಿನ ದರ ಹೆಚ್ಚಳಕ್ಕೆ ಜಲಮಂಡಳಿ ಸಿದ್ಧತೆ ಮಾಡಿದ್ದು, ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ದರ ಏರಿಕೆ ಸಾಧ್ಯತೆ ಇದೆ. 10 ವರ್ಷಗಳ ಬಳಿಕ ನೀರಿನ ದರ ಪರಿಷ್ಕರಣೆ. ಕಳೆದ 10 ವರ್ಷದಿಂದ ನೀರಿನ ದರ ಪರಿಷ್ಕರಣೆ ಆಗಿಲ್ಲ. ಈಗ ಜಲಮಂಡಳಿ ಸದ್ದಿಲ್ಲದೆ ಸಜ್ಜಾಗ್ತಿದೆ. ಆರ್ಥಿಕ ಪುನಶ್ಚೇತನಕ್ಕೆ ದರ ಅನಿವಾರ್ಯ ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಇದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಕಾವೇರಿ ನೀರಿನ ದರ ಏರಿಕೆ ಆಗಲಿದೆ. ಮಧ್ಯಮ ಕೆಳವರ್ಗದ ಜನರಿಗೆ ದರ ಏರಿಕೆ ಬಿಸಿ ಅಷ್ಟೊಂದು ತಟ್ಟಲ್ಲ. ಆದರೆ ವಾಣಿಜ್ಯ ಬಳಕೆದಾರರಿಗೆ ದರ ಏರಿಕೆಯ ಬಿಸಿ ತಟ್ಟಲಿದೆ. 25,000 ಲೀಟರ್ಗಿಂತ ಹೆಚ್ಚು ನೀರು ಬಳಕೆಗೆ 30% ಟ್ಯಾಕ್ಸ್ ಹೆಚ್ಚಳವಾಗಲಿದ್ದು, ಹಳೆ ದರ 26 ರೂಪಾಯಿ ಇದ್ದು ಇದು 32ಕ್ಕೆ ಹೆಚ್ಚಳವಾಗಲಿದೆ. ಇನ್ನು ದರ ಪರಿಷ್ಕರಣೆಗೆ ಬೆಂಬಲ ಕೋರಿ 28 ಶಾಸಕರಿಗೆ ಜಲಮಂಡಳಿ ಪತ್ರ ಬರೆದಿದೆ. ಜಲಮಂಡಳಿಗೆ ಒಂದು ತಿಂಗಳಿಗೆ 120 ಕೋಟಿ ಆದಾಯ ಬರುತ್ತೆ. ಇದರಲ್ಲಿ ವಿದ್ಯುತ್ ಬಿಲ್, ಇತರೆ ಖರ್ಚಿಗೆ 80 ಕೋಟಿ ರೂಪಾಯಿ ಹೋಗುತ್ತೆ. ನಿರ್ವಹಣೆಗೂ ಆರ್ಥಿಕ ಸಮಸ್ಯೆ ಎದುರಾಗಿದೆ. ಗ್ಯಾರಂಟಿಗಳ ಗುಂಗಿನಲ್ಲಿದ್ದ ಜನ ನೀರಿನ ದರ ಏರಿಕೆಗೆ ವಿರೋಧ ವ್ಯಕ್ತಪಡಿಸಿದ್ದು ಸಿಡಿಮಿಡಿಗೊಂಡಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಲಾಯಿತು, ಆಲ್ಕೋಹಾಲ್ ಕೂಟ ಆಯಿತು. ಇದೀಗ ಬೆಂಗಳೂರಿನ ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ಟಲಿದೆ. ಸದ್ಯದಲ್ಲಿಯೇ ಸಿಟಿ ಜನರ ಜೇಬಿಗೆ ಸರ್ಕಾರ ಕತ್ತರಿ ಹಾಕೋದಕ್ಕೆ ಮುಂದಾಗಿದೆ. ಹೊಸ ವರ್ಷಕ್ಕೆ ಶಾಕ್ ನೀಡಲಿದೆ ಜಲಮಂಡಳಿ. ಸಿಲಿಕಾನ್ ಸಿಟಿ ಜನ ಹೊಸ ವರ್ಷವನ್ನ ವೆಲ್ಕಮ್ ಮಾಡಲು ಈಗಿನಿಂದಲೇ ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಅತ್ತ ಸರ್ಕಾರ ಜನರಿಗೆ ಶಾಕ್ ಕೊಡಲು ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ.
ಹೌದ್ರಿ, ಬೆಂಗಳೂರಿನ ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಎದುರಾಗಲಿದೆ. ಹೊಸ ವರ್ಷಕ್ಕೆ ಕಾವೇರಿ ಕುಡಿಯುವ ನೀರಿನ ದರ ಹೆಚ್ಚಳಕ್ಕೆ ಜಲಮಂಡಳಿ ಸಿದ್ಧತೆ ಮಾಡಿದ್ದು, ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ದರ ಏರಿಕೆ ಸಾಧ್ಯತೆ ಇದೆ. 10 ವರ್ಷಗಳ ಬಳಿಕ ನೀರಿನ ದರ ಪರಿಷ್ಕರಣೆ. ಕಳೆದ 10 ವರ್ಷದಿಂದ ನೀರಿನ ದರ ಪರಿಷ್ಕರಣೆ ಆಗಿಲ್ಲ. ಈಗ ಜಲಮಂಡಳಿ ಸದ್ದಿಲ್ಲದೆ ಸಜ್ಜಾಗ್ತಿದೆ. ಆರ್ಥಿಕ ಪುನಶ್ಚೇತನಕ್ಕೆ ದರ ಅನಿವಾರ್ಯ ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಇದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಕಾವೇರಿ ನೀರಿನ ದರ ಏರಿಕೆ ಆಗಲಿದೆ. ಮಧ್ಯಮ ಕೆಳವರ್ಗದ ಜನರಿಗೆ ದರ ಏರಿಕೆ ಬಿಸಿ ಅಷ್ಟೊಂದು ತಟ್ಟಲ್ಲ. ಆದರೆ ವಾಣಿಜ್ಯ ಬಳಕೆದಾರರಿಗೆ ದರ ಏರಿಕೆಯ ಬಿಸಿ ತಟ್ಟಲಿದೆ. 25,000 ಲೀಟರ್ಗಿಂತ ಹೆಚ್ಚು ನೀರು ಬಳಕೆಗೆ 30% ಟ್ಯಾಕ್ಸ್ ಹೆಚ್ಚಳವಾಗಲಿದ್ದು, ಹಳೆ ದರ 26 ರೂಪಾಯಿ ಇದ್ದು, ಇದು 32ಕ್ಕೆ ಹೆಚ್ಚಳವಾಗಲಿದೆ. ಇನ್ನು ದರ ಪರಿಷ್ಕರಣೆಗೆ ಬೆಂಬಲ ಕೋರಿ 28 ಶಾಸಕರಿಗೆ ಜಲಮಂಡಳಿ ಪತ್ರ ಬರೆದಿದೆ. ಜಲಮಂಡಳಿಗೆ ಒಂದು ತಿಂಗಳಿಗೆ 120 ಕೋಟಿ ಆದಾಯ ಬರುತ್ತೆ. ಇದರಲ್ಲಿ ವಿದ್ಯುತ್ ಬಿಲ್, ಇತರೆ ಖರ್ಚಿಗೆ 80 ಕೋಟಿ ರೂಪಾಯಿ ಹೋಗುತ್ತೆ. ನಿರ್ವಹಣೆಗೂ ಆರ್ಥಿಕ ಸಮಸ್ಯೆ ಎದುರಾಗಿದೆ. ಗ್ಯಾರಂಟಿಗಳ ಗುಂಗಿನಲ್ಲಿದ್ದ ಜನ ನೀರಿನ ದರ ಏರಿಕೆಗೆ ವಿರೋಧ ವ್ಯಕ್ತಪಡಿಸಿದ್ದು ಸಿಡಿಮಿಡಿಗೊಂಡಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಲಾಯಿತು, ಆಲ್ಕೋಹಾಲ್ ಕೂಟ ಆಯಿತು. ಇದೀಗ ಬೆಂಗಳೂರಿನ ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ಟಲಿದೆ. ಸದ್ಯದಲ್ಲಿಯೇ ಸಿಟಿ ಜನರ ಜೇಬಿಗೆ ಸರ್ಕಾರ ಕತ್ತರಿ ಹಾಕೋದಕ್ಕೆ ಮುಂದಾಗಿದೆ. ಹೊಸ ವರ್ಷಕ್ಕೆ ಶಾಕ್ ನೀಡಲಿದೆ ಜಲಮಂಡಳಿ. ಸಿಲಿಕಾನ್ ಸಿಟಿ ಜನ ಹೊಸ ವರ್ಷವನ್ನ ವೆಲ್ಕಮ್ ಮಾಡಲು ಈಗಿನಿಂದಲೇ ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಅತ್ತ ಸರ್ಕಾರ ಜನರಿಗೆ ಶಾಕ್ ಕೊಡಲು ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ. ಹೌದ್ರಿ, ಬೆಂಗಳೂರಿನ ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಎದುರಾಗಲಿದೆ. ಹೊಸ ವರ್ಷಕ್ಕೆ ಕಾವೇರಿ ಕುಡಿಯುವ ನೀರಿನ ದರ ಹೆಚ್ಚಳಕ್ಕೆ ಜಲಮಂಡಳಿ ಸಿದ್ಧತೆ ಮಾಡಿದ್ದು, ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ದರ ಏರಿಕೆ ಸಾಧ್ಯತೆ ಇದೆ. 10 ವರ್ಷಗಳ ಬಳಿಕ ನೀರಿನ ದರ ಪರಿಷ್ಕರಣೆ. ಕಳೆದ 10 ವರ್ಷದಿಂದ ನೀರಿನ ದರ ಪರಿಷ್ಕರಣೆ ಆಗಿಲ್ಲ. ಈಗ ಜಲಮಂಡಳಿ ಸದ್ದಿಲ್ಲದೆ ಸಜ್ಜಾಗ್ತಿದೆ. ಆರ್ಥಿಕ ಪುನಶ್ಚೇತನಕ್ಕೆ ದರ ಅನಿವಾರ್ಯ ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಇದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಕಾವೇರಿ ನೀರಿನ ದರ ಏರಿಕೆ ಆಗಲಿದೆ. ಮಧ್ಯಮ ಕೆಳವರ್ಗದ ಜನರಿಗೆ ದರ ಏರಿಕೆ ಬಿಸಿ ಅಷ್ಟೊಂದು ತಟ್ಟಲ್ಲ. ಆದರೆ ವಾಣಿಜ್ಯ ಬಳಕೆದಾರರಿಗೆ ದರ ಏರಿಕೆಯ ಬಿಸಿ ತಟ್ಟಲಿದೆ. 25,000 ಲೀಟರ್ಗಿಂತ ಹೆಚ್ಚು ನೀರು ಬಳಕೆಗೆ 30% ಟ್ಯಾಕ್ಸ್ ಹೆಚ್ಚಳವಾಗಲಿದ್ದು, ಹಳೆ ದರ 26 ರೂಪಾಯಿ ಇದ್ದು, ಇದು 32ಕ್ಕೆ ಹೆಚ್ಚಳವಾಗಲಿದೆ. ಇನ್ನು ದರ ಪರಿಷ್ಕರಣೆಗೆ ಬೆಂಬಲ ಕೋರಿ 28 ಶಾಸಕರಿಗೆ ಜಲಮಂಡಳಿ ಪತ್ರ ಬರೆದಿದೆ. ಜಲಮಂಡಳಿಗೆ ಒಂದು ತಿಂಗಳಿಗೆ 120 ಕೋಟಿ ಆದಾಯ ಬರುತ್ತೆ. ಇದರಲ್ಲಿ ವಿದ್ಯುತ್ ಬಿಲ್, ಇತರೆ ಖರ್ಚಿಗೆ 80 ಕೋಟಿ ರೂಪಾಯಿ ಹೋಗುತ್ತೆ. ನಿರ್ವಹಣೆಗೂ ಆರ್ಥಿಕ ಸಮಸ್ಯೆ ಎದುರಾಗಿದೆ. ಗ್ಯಾರಂಟಿಗಳ ಗುಂಗಿನಲ್ಲಿದ್ದ ಜನ ನೀರಿನ ದರ ಏರಿಕೆಗೆ ವಿರೋಧ ವ್ಯಕ್ತಪಡಿಸಿದ್ದು ಸಿಡಿಮಿಡಿಗೊಂಡಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.